ಆ ಜೆ ಡಿ ವ್ಯಾನ್ಸ್ ಹೇಳಿರುವಂಥ ಮಾತಿದು. ಇದು ಸಂಗತಿ. ಅಂದರೆ ಅಮೆರಿಕ ಯಾವ್ಯಾವ ನಿರ್ಧಾರಕ್ಕೆ ಬರುತ್ತೆ, ಯಾವ್ಯಾವ ನಿರ್ಣಯಗಳಿಗೆ ತೆಗೆದುಕೊಳ್ಳುತ್ತೆ ಹೇಳೋದೇ ಕಷ್ಟ. ಇನ್ನು ನೋಡಿ, ಯುದ್ಧ ನಿಲ್ಲಿಸ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆಗೆ ಹೊರ್ಮುಜ್ ಸಂಪೂರ್ಣ ದಿಗ್ಬಂಧನಗೊಂಡಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಟ್ರಂಪ್. ಕೇವಲ 36 ಗಂಟೆಗಳಲ್ಲಿ ನಾವು ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡಿದ್ದೀವಿ. ಯಾವುದೇ ನೌಕೆ ಇಲ್ಲಿಂದ ಹೋಗಂಗಿಲ್ಲ. ಭಾರತವೂ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಕಷ್ಟ, ಅದರಲ್ಲೂ ಭಾರತಕ್ಕೆ ಹೆಚ್ಚಿನ ಸಂಕಷ್ಟ, ನೋ ಡೌಟ್. ಈಗಲೇ ನಮ್ಮ ಆಟೋದವ್ರಿಗೆ ಗ್ಯಾಸ್ ಸಿಗ್ತಿಲ್ಲ ಅಂತ ಸ್ಥಿತಿ. ಇನ್ನು ಪೆಟ್ರೋಲ್ ಡೀಸೆಲ್ಲೂ ಕೂಡ ಏನಾದರೂ ಖಾಲಿ ಆಗಿಬಿಟ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿಬಿಡುತ್ತೆ. ಏನೋ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ. ಒಂದು ಕಡೆಗೆ ಹಿಂಗೆ ಗೊತ್ತಾ, ಪಕ್ಕದಲ್ಲಿ ರಷ್ಯಾ ಇದೆ, ಪರಮ ಸ್ನೇಹಿತ, ರಷ್ಯಾದಿಂದ ತರಿಸ್ತಾರೆ. ಜೊತೆಗೆ ಏನು ಅಂದರೆ ನಮ್ಮಲ್ಲೇನು ರಿಫೈನರಿಗಳಿಗೇನು ಕೊರತೆನೇನಾ? ಜಗತ್ತಿನ ಅತ್ಯಂತ ದೊಡ್ಡ ರಿಫೈನರಿ ಇರುವಂಥದ್ದು ಭಾರತದಲ್ಲಿ, ರಿಲಯನ್ಸ್ನವ್ರದ್ದು. ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ, ಪ್ರಶ್ನೆ ಬೇರೆ. ಆದರೆ ಎಷ್ಟು ದಿವಸ ಅಂತ, ಎಷ್ಟು ದಿವಸ? ಈ ರಾಷ್ಟ್ರಗಳು ನೋಡಿದ್ರೆ ಬಗ್ಗಂಗಿಲ್ಲ. ಇರಾನ್ ಚಿಂದಿ ಚಿತ್ರಾನ್ನ ಆದರೂ ಕೂಡ ಪಕ್ಕದಲ್ಲಿ 2 ರಾಷ್ಟ್ರಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇವೆ, ಒಂದು ಚೀನಾ, ಇನ್ನೊಂದು ರಷ್ಯಾ. ಇನ್ನು ಚೀನಾದ ಮೇಲೆ ನೀವೇನಾದರೂ ಮುಂದಕ್ಕೆ ಹೆಜ್ಜೆ ಇಟ್ರಿ ಅಂತಂದರೆ ನಿಮ್ಮನ್ನು ತಡಿತೀವಿ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಇರಾನ್ನಿಂದ ತೈಲ ಖರೀದಿ ಮಾಡಂಗಿಲ್ಲ. ಅಮೆರಿಕದ ಖಜಾನೆ ಕಾರ್ಯದರ್ಶಿ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ನೀವೇನಾದರೂ ಮುಂದಕ್ಕೆ ಹೋದ್ರಿ ಅಂತಂತಂದರೆ ನಾವು ಟ್ಯಾಂಕರ್ಗಳನ್ನು ತಡಿತೀವಿ. ಮೊನ್ನೆಲ್ಲ ಒಂದು ಸುದ್ದಿ ಹಬ್ಬಿತ್ತು, ಒಂದು ಶಿಪ್ ಹೊರಟೋಯ್ತಂತೆ, ಅದಕ್ಕೆ ಅಮೆರಿಕ ಏನೂ ಮಾಡಲಿಲ್ಲ ಅಂತ. ಆದರೆ ಇಲ್ಲ, ಸ್ಥಿತಿಗತಿಗಳು ಹಂಗಿಲ್ಲ ಇಲ್ಲಿ. ಇನ್ನೆಲ್ಲೋ ನಮಗೊಂದು ಆಶಾವಾದ, ಭಾರತ ಎರಡೂ ದೇಶಗಳ ಜೊತೆಗೆ ಪರವಾಗಿಲ್ಲ, ಚೆನ್ನಾಗಿದೆ, ಹೀಗಾಗಿ ನಮ್ಮ ಶಿಪ್ಗಳನ್ನು ಯಾವುದೇ ಕಾರಣಕ್ಕೂ ತಡಿಲಿಕ್ಕಿಲ್ಲ ಅವರು ಅಂತ ಒಂದು ನಂಬಿಕೆ ಅಷ್ಟನ್ನೇ. ಯಾವುದೇ ಕಾರಣಕ್ಕೂ ನೀವು ಇರಾನ್ನಿಂದ ತೈಲ ಪಡೆಯಂಗಿಲ್ಲ. ಇದು ಚೀನಾಕ್ಕೆ ಹೇಳಿರುವಂಥ ಮಾತಿದು ಅಮೆರಿಕ. ಇನ್ನು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಒಂದು ದೇಶ ಯುದ್ಧ ಮಾಡ್ತಾ ಇದೆ ಅಂತಂದರೆ ಬೇರೆ ಬೇರೆ ರಾಷ್ಟ್ರಗಳು ಕೈ ಜೋಡಿಸಿರ್ತವೆ. ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ, ಹಿಂದೆ ವೆಸ್ಟ್ ರಾಷ್ಟ್ರಗಳು ನಿಂತು ನೋಡಿ. ಚೀನಾ ಸೈಲೆಂಟ್ ಎಂಟ್ರಿ ಕೊಟ್ಟಿದೆ, ಬೇಕಾದಂಥ ಸಾಮಾನು ಸರಂಜಾಮುಗಳನ್ನೆಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾ ಇದೆ. ನಿಮ್ಮ ಜಂಗಲ್ ರೂಲ್ಸ್ಗಳನ್ನೆಲ್ಲ ನಮ್ಮ ಮೇಲೆ ಹೇರಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಚೀನಾ ಅಧ್ಯಕ್ಷರು. ನಮಗೆ ಅನುಕೂಲ ಆದಾಗ ನಾವು ಕಾನೂನು ಪಾಲಿಸ್ತೀವಿ, ನೀವು ಹೇಳ್ದಂಗೆ ನಾವು ಕುಣಿಯಲ್ಲ ಅಂತ. ಇದರರ್ಥ ಚೀನಾ ಏನಾದರೂ ಎಂಟ್ರಿ ಕೊಡ್ತು ಈ ಯುದ್ಧಕ್ಕೆ ಅಂತಂದರೆ ಇನ್ನೂ ಕೂಡ ಸ್ಥಿತಿ ಕೆಟ್ಟದಾಗತ್ತೆ. ಚೀನಾದವರು ಭಾರಿ ಬುದ್ಧಿವಂತರವರು, ಅವ್ರೇನು ಅಷ್ಟು ದಡ್ಡರಲ್ಲ. ಆದರೆ ಅವ್ರಿಗೆ ಗೊತ್ತು, ಯುದ್ಧ ನಾವು ಯಾಕೆ ಡೈರೆಕ್ಟಾಗಿ ನಾವು ಮಾಡೋದು, ಹಿಂದ್ಗಡೆಯಿಂದ ಯುದ್ಧ ಮಾಡಿಸೋದಪ್ಪ. ಈ ಪಕ್ಕದಲ್ಲಿ ದರಿದ್ರ ಪಾಕಿಸ್ತಾನ ಮಾಡಲ್ವಾ, ತಾನೇನು ಮಾಡಲ್ವಲ್ಲ ಅದನ್ನು ಬೇರೆಯವ್ರ ಮುಖಾಂತರ ಮಾಡಿಸೋದು, ಒಂದಷ್ಟು ಜನ ಉಗ್ರಗಾಮಿಗಳನ್ನು ಬಿಡೋದು. ಇದನ್ನೇ ಇರಾನ್ ಮಾಡಿದ್ದು. ಹಿಜ್ಬುಲ್ಲಾಗಳು ಕಾಡ್ತಾ ಇದ್ದಾವೆ ಹಂಗನೇ ಇಸ್ರೇಲ್ನ. ಈ ಕಡೆ ಹೌತಿಗಳು ಬೇರೆ ಬೇರೆ ರಾಷ್ಟ್ರಗಳನ್ನು ಪೀಡಿಸ್ತಾ ಇವೆ, ಇನ್ಕ್ಲೂಡಿಂಗ್ ಸೌದಿ ಅರೇಬಿಯಾ. ತಾನು ಮಾಡದ ಕೆಲಸವನ್ನು ಬೇರೆಯವ್ರ ಮುಖಾಂತರ ಮಾಡಿಸ್ಬಿಡೋದು. ಇದು ರಾಷ್ಟ್ರಗಳ ನಡುವಿನ ರಾಜಕಾರಣ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿತ್ಯ ನಾವು ಕೂಡ ಮಾತಾಡ್ತಾ ಇದ್ದೀವಿ. ಈಗ ಎರಡೆರಡು ಸ್ಟೇಟ್ಮೆಂಟ್ಗಳು ಬಂದಿದೆ. ಅದರಲ್ಲೂ ಟ್ರಂಪ್ ಹೇಳಿರುವಂಥದ್ದು ಒಂದು ಇಂಟರ್ವ್ಯೂನಲ್ಲಿ, ನಾವು ಆದಷ್ಟು ಬೇಗ ಯುದ್ಧ ನಿಲ್ಲಿಸ್ತೀವಿ ಅಂತ. ಈ ಟ್ರಂಪ್ ಮಾತನ್ನು ಟ್ರಂಪೇ ನಂಬಲ್ಲ, ಇನ್ನು ಜಗತ್ತು ನಂಬಲಿಕ್ಕೆ ಸಾಧ್ಯನಾ? ಅವ್ರು ಯಾವಾಗ ಏನು ಹೇಳ್ತಾರೋ, ಯಾವಾಗ ಒಂದು ಕ್ಷಣ ಚಿತ್ತ ಕ್ಷಣ ಪಿತ್ತ, ಒಂದು ಸರಿ ಹೇಳಿದ್ದು ಇನ್ನೊಂದು ಸರಿ ಇಲ್ಲ. ಇನ್ನೊಂದು ಕಡೆಗೆ ಏನು ಅಂದರೆ ಇಡೀ ಹಾರ್ಮುಜನ್ನು ಅಮೆರಿಕ ನೌಕೆಗಳು ಸುತ್ತುವರೆದಿವೆ, ಕಂಪ್ಲೀಟ್ ಅದನ್ನು ಕವರ್ ಮಾಡ್ಕೊಂಡಿವೆ. ಮುಂದೇನು ಅನ್ನುವಂಥದ್ದು ಪ್ರಶ್ನೆ. ಹರೀಶ್, ರಂಗನಾಥ್, ಈಗ ಏಪ್ರಿಲ್ 22ರ ತನಕ ಕದನ ವಿರಾಮ ಇರುವಂತಹದ್ದು. ಏಪ್ರಿಲ್ 22ರ ಒಳಗಾಗಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತಹದ್ದು ಅಮೆರಿಕ ಹಾಗೂ ಇರಾನ್ನ ಇರಾದೆ ಆಗಿದೆ. ಮತ್ತು ಬೇರೆ ಬೇರೆ ದೇಶಗಳು ಕೂಡ ಈ ಒಂದು ಒಪ್ಪಂದವನ್ನು ಸಕ್ಸಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಪಾಪಿಯನ್ನು ಪಡ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನ 2ನೇ ಸುತ್ತಿನ ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಉತ್ಸುಕತೆಯನ್ನು ತೋರಿದೆ. ಬನ್ನಿ ಇಸ್ಲಾಮಾಬಾದ್ಗೆ ಬನ್ನಿ, 2ನೇ ಸುತ್ತಿನ ಮಾತುಕತೆಯನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಆಹ್ವಾನವನ್ನು ಕೊಟ್ಟಿದೆ. ಶುಕ್ರವಾರ 2ನೇ ಸುತ್ತಿನ
ಮಾತುಕತೆ ಇಸ್ಲಾಮಾಬಾದ್ನಲ್ಲೇ ನಡೀಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಬಹು ಮುಖ್ಯವಾಗಿ ಕಳೆದ ಇಸ್ಲಾಮಾಬಾದ್ನ ಸಭೆಯಲ್ಲಿ ಅಮೆರಿಕ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸುತ್ತೆ. ಮುಂದಿನ 20 ವರ್ಷಗಳ ಕಾಲ ಇರಾನ್ ಯಾವುದೇ ರೀತಿಯಾದಂಥ ಯುರೇನಿಯಂ ಸಂಸ್ಕರಣೆಯನ್ನ ಅಥವಾ ಪುಷ್ಟೀಕರಣವನ್ನ ಮಾಡಬಾರದು, ಅಣ್ವಸ್ತ್ರವನ್ನ ಹೊಂದಬಾರದು, ಆ ಕೆಲಸ ಆ ಕಾರ್ಯಕ್ರಮಗಳಲ್ಲಿ ಇರಾನ್ ಭಾಗಿಯಾಗಬಾರದು, ಈ ಷರತ್ತಿಗೆ ಒಪ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತಿಮ ಡ್ರಾಫ್ಟ್ ಅನ್ನ ಇರಾನ್ಗೆ ಸಲ್ಲಿಸುತ್ತೆ. ಆದರೆ ಇರಾನ್ ಕೂಡ ಒಂದು ಅಂತಿಮ ಡ್ರಾಫ್ಟ್ ಅನ್ನ ಅಮೆರಿಕಕ್ಕೆ ಸಲ್ಲಿಸುತ್ತೆ. ಮುಂದಿನ 20 ವರ್ಷಗಳ ಕಾಲ ನಾವು ಯುರೇನಿಯಂ ಸಂಸ್ಕರಣೆ ಮಾಡದಲ್ಲೇ ಇರೋಕ್ಕಾಗೋದಿಲ್ಲ, ಬೇಕಾದರೆ 5 ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಯುರೇನಿಯಂ ಸಂಸ್ಕರಣೆಯನ್ನು ಮಾಡಲ್ಲ, ಆ ಹೊಂದುವಂತಹ ಅಣುಶಕ್ತಿ ಹೊಂದುವಂತಹ ಪರಮಾಣು ಶಕ್ತಿಯನ್ನು ಹೊಂದುವಂತಹ 5 ವರ್ಷಗಳ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ, ಅದಕ್ಕೆ ಬೇಕಾದ್ರೆ ನಾವು ಒಪ್ತೇವೆ ಅನ್ನುವಂಥದ್ದನ್ನು ಇರಾನ್ ಹೇಳಿದೆ. ಇದೇ ವಿಚಾರವಾಗಿ ಮುಂದಿನ ಹಂತದ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ. ಇದಕ್ಕೆ ಅಮೆರಿಕ ಒಪ್ಪುತ್ತಾ ಅಥವಾ ಇರಾನ್ ಒಪ್ಪುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂಥದ್ದು. ಬಹು ಮುಖ್ಯವಾಗಿ ನೆಕ್ಸ್ಟ್ ನಡೆಯುವಂಥ ಸಭೆಯಲ್ಲಿ ಮೊದಲು ಚರ್ಚೆ ಆಗುವಂತಹದ್ದು ಕದನ ವಿರಾಮವನ್ನು ವಿಸ್ತರಣೆ ಮಾಡುವಂತಹದ್ದು. ಈಗ ಏಪ್ರಿಲ್ 22ಕ್ಕೆ ಕದನ ವಿರಾಮ ಅಂತ್ಯ ಆಗುತ್ತೆ. ಆ ನಂತರವೂ ಕೂಡ ಕದನ ವಿರಾಮವನ್ನು ವಿಸ್ತರಿಸುವ ಸಾಧ್ಯತೆ ಇದೆ. ಹಾಗಾಗಿಯೇ ಮೊದಲು ಚರ್ಚೆ ನಡೆಯುವಂತಹದ್ದು ಕದನ ವಿರಾಮವನ್ನು ವಿಸ್ತರಿಸುವಂತಹದ್ದು. ಕದನ ವಿರಾಮವನ್ನು ಎಷ್ಟು ವಿಸ್ತರಿಸಬಹುದು? 1 ತಿಂಗಳು 2 ತಿಂಗಳು ಕೂಡ ವಿಸ್ತರಿಸಬಹುದು. ಆ ನಡುವೆ ಮಾತುಕತೆಗಳು ನಡೀತವೆ. ಇರಾನ್ ಯುರೇನಿಯಂ ಸಂಸ್ಕರಣೆ ಮಾಡಬೇಕು, ಎಷ್ಟು ವರ್ಷಗಳ ಕಾಲ ಮಾಡಬಾರದು, ಹೀಗೆ ಎಲ್ಲ ರೀತಿಯಾದ ಚರ್ಚೆಗಳು ಬರ್ತವೆ. ಷರತ್ತುಗಳು ಒಪ್ತವ ಬಿಡ್ತವೆ ಅನ್ನುವಂಥದ್ದು ಮುಂದಿರ್ತಕ್ಕಂಥ ಪ್ರಶ್ನೆ. ಈಗ ಹರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಬರೋದಾದ್ರೆ, ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಈಗ ಅಮೆರಿಕ ದಿಗ್ಬಂಧನ ಹೇರಿರುವಂತಹದ್ದು. ಇರಾನ್ನಿಂದ ಹೋಗುವಂಥ ಯಾವುದೇ ಹಡಗುಗಳು ಅಥವಾ ಇರಾನ್ಗೆ ಬರುವಂತಹ ಯಾವುದೇ ಹಡಗುಗಳಿಗೆ ಅಮೆರಿಕ ಬಿಡ್ತಾ ಇಲ್ಲ. ಕಳೆದ 36 ಗಂಟೆಗಳಲ್ಲಿ ಒಂದೇ ಒಂದು ಹಡಗುಗಳು ಇರಾನ್ನಿಂದ ಹೋಗಿಲ್ಲ ಅಥವಾ ಇರಾನ್ನಿಂದ ಬಂದಿಲ್ಲ ಅನ್ನುವಂಥದ್ದನ್ನು ಅಮೆರಿಕ ಸೇನೆ ಹೇಳ್ತಾ ಇದೆ. ಮತ್ತು 15ಕ್ಕೂ ಹೆಚ್ಚು ಅಮೆರಿಕ ಯುದ್ಧ ನೌಕೆಗಳು ಹರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಕಾಯ್ತಾ ಇರುವಂತಹದ್ದು. ಇರಾನ್ನ ಪ್ರಮುಖ 4 ಬಂದರುಗಳ ಮೂಲಕವೂ ಕೂಡ ಯಾವುದೇ ರೀತಿಯಾದಂಥ ಹಡಗುಗಳ ಸಂಚಾರ ಆಗಿಲ್ಲ. ಚಾಬಹಾರ್ ಬಂದರಿನಿಂದ ಕಳೆದ 36 ಗಂಟೆಗಳಲ್ಲಿ 8 ಹಡಗುಗಳು, ತೈಲ ಟ್ಯಾಂಕರ್ಗಳು ಇರಾನ್ನಿಂದ ಹೊರಡೋದಕ್ಕೆ ತಯಾರಿಯನ್ನು ನಡೆಸಿದ್ವು. ಯಾವಾಗ ಅಮೆರಿಕ ಎಚ್ಚರಿಕೆಯನ್ನು ಕೊಡ್ತು, ಆ 8 ತೈಲ ಟ್ಯಾಂಕರ್ಗಳೇನಿದ್ದಾವೆ ಅವು ವಾಪಸ್ ಈಗ ಬಂದರ್ ಕಡೆಗೆ ಹೋಗಿರುವಂತಹದ್ದು. ಅಮೆರಿಕ ಇದನ್ನೇ ಹೇಳ್ತಾ ಇದೆ, ಇರಾನ್ನ ಆರ್ಥಿಕತೆಯ ಬೆನ್ನು ಮೂಳೆಯನ್ನು ಮುರಿತೀವಿ, ಇರಾನ್ ಯಾವುದೇ ದೇಶಕ್ಕೂ ಕೂಡ ತೈಲವನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಇರಾನ್ ಯಾವುದೇ ದೇಶದಿಂದ ವಸ್ತುಗಳನ್ನ ಆಮದು ಮಾಡ್ಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ. ಒಟ್ಟಾರೆ 8 ತೈಲ ಟ್ಯಾಂಕರ್ಗಳನ್ನ ನಾವು ತಡೆದಿದ್ದೇವೆ. ಹೊರಬರುವಂತವ ಆ ಹಡಗುಗಳಾಗಿರ್ಬೋದು, ಹೊರ ಹೋಗುವಂತಹ ಹಡಗುಗಳಾಗಿರ್ಬೋದು, ಎಲ್ಲ ಹಡಗುಗಳನ್ನು ನಾವು ತಡೆದಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಬೇರೆ ದೇಶಗಳ ಹಡಗುಗಳನ್ನು ನಾವು ಮುಟ್ತಾ ಇಲ್ಲ, ಇರಾನ್ನಿಂದ ಹೋಗುವಂತಹ ಇರಾನ್ಗೆ ಬರುವಂತಹ ಹಡಗುಗಳನ್ನು ಮಾತ್ರ ನಾವು ತಡೆದಿದ್ದೇವೆ. ಮಧ್ಯಪ್ರಾಚ್ಯದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗುವಂಥ ಹಡಗುಗಳು ಮತ್ತೆ ಬೇರೆ ಬೇರೆ ದೇಶಗಳಿಂದ ಮಧ್ಯಪ್ರಾಚ್ಯಕ್ಕೆ ಬರುವಂಥ ಹಡಗುಗಳನ್ನು ನಾವು ತಡೆದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಈಗ ಯುದ್ಧ ನೌಕೆಗಳು ಅಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಇರೋದ್ರಿಂದ ಈಗ ಯುದ್ಧ ವಾತಾವರಣ ಸೃಷ್ಟಿಯಾಗಿರುವಂತಹದ್ದು. ಈಗ ಇರಾನ್ ಕಾದು ನೋಡ್ತಾ ಇದೆ, ಅಂದ್ರೆ ಯಾವುದೇ ರೀತಿಯಂತ ದಾಳಿಯನ್ನ ಮಾಡ್ತಾ ಇಲ್ಲ. ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಯಾವುದೇ ರೀತಿಯಂತ ಇರಾನ್ ದಾಳಿಯನ್ನ ಮಾಡ್ತಾ ಇಲ್ಲ. ಮತ್ತೊಂದು ಸುತ್ತಿನ ಮಾತುಕತೆಯ ಬಳಿಕ ಯುದ್ಧ ನೌಕೆಗಳು ಏನು ಹರ್ಮುಜ್ ಜಲಸಂಧಿಯಲ್ಲಿ ಇರ್ತಕ್ಕಂಥ ಅಮೆರಿಕ ಯುದ್ಧ ನೌಕೆಗಳ ಮೇಲೆ ದಾಳಿ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಮುಂದಿನ 8 ಗಂಟೆಗಳಲ್ಲಿ ನಡೆಯುವಂತಹ ಮಾತುಕತೆಯ ಮೇಲೆ ನಿರ್ಧಾರ ಆಗಿರುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.